ನಾನು ಮಂತ್ರಿಯ ಪಾತ್ರ ಅಭಿನಯಿಸುತ್ತಿದ್ದೇನೆ. ನನ್ನ ಹೆಸರು ಜ್ಞಾನಶ್ರೀ, ನಾನು ಶೈಲಿಕ ಪಾತ್ರ ಅಭಿನಯಿಸುತ್ತಿದ್ದೇನೆ. ನನ್ನ ಹೆಸರು ರಂಜಿತಾ, ನಾನು ದುರ್ವಿಧನ ಪಾತ್ರ ಅಭಿನಯಿಸುತ್ತಿದ್ದೇನೆ. ನನ್ನ ಹೆಸರು ನಿಶಾ, ನಾನು ಸೈನಿಕನ ಪಾತ್ರ ವಹಿಸುತ್ತಿದ್ದೇನೆ. ನನ್ನ ಹೆಸರು ಅನುಷ್ಕಾ, ನಾನು ಸೈನಿಕನ ಪಾತ್ರ ವಹಿಸುತ್ತಿದ್ದೇನೆ. ನನ್ನ ಹೆಸರು ಸುದೀಕ್ಷಾ, ನಾನು ಸೈನಿಕ ಪಾತ್ರ ಅಭಿನಯಿಸುತ್ತಿದ್ದೇನೆ. ನನ್ನ ಹೆಸರು ಸಮಿತಾ, ನಾನು ಸೈನಿಕ ಪಾತ್ರವನ್ನು ವಹಿಸುತ್ತಿದ್ದೇನೆ. ಇಲ್ಲ ಹಬ್ಬ ನಾಟಕ ದೃಶ್ಯ 1. ರಾತ್ರಿ ಮಹಾರಾಜನ ಕಂಸನ ಅರಮನೆಯ ಬಿಸಿಲು ಮಂಚಿ ಅಲ್ಲಿ ವೈದ್ಯರು ಗುಸುಗುಸು ಮಾತನಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾನಿರುತ್ತಾರೆ. 2 ಪಕ್ಕದ ವಟಿಗೆಯರು ಕಂಸ ರಂಗಕ್ಕೆ ಧರಿಸುತ್ತಾನೆ. ಒಬ್ಬ ಓಡಿ ಬಂದು ಮೆಟ್ಟಿಲು ಹತ್ತಿ ಬರುವುದರಿಂದ ಎದ್ದು ಸುರು ಬಿಡುತ್ತಾ ಇದ್ದಾನೆ. ಒಡೆಯರು ಬರ್ತಾ ಇದ್ದಾರೆ. ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪೂತಿನಿಯ ರಕ್ತವನ್ನೇ ಹಿರಿದನಂತೆ, ಸವಾರಿ ಮಾಡುವಂದು ಬೆನ್ನುಡಿದರ ಶಕಟನ ಸೊಂಟವನ್ನೇ ಮುರಿದನಂತೆ, ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ, ಧೇನುಕ ಬೆಲ್ಲದ ಹಣ್ಣು ಬಡಿಯೋ ಬಡಿಗೆ ಆದ, ಗೋವರ್ಧನ ಬೆಟ್ಟ ಏಕಸಿ ಛತ್ರಿಯಾಗಿ ಹೋಯಿತು. ಯಾರು ಯಾರು ಈ ಕೃಷ್ಣ? ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ನಮ್ಮ ಗೂಢಚಾರ ಶೋಧನೆ ಮಾಡ್ತಿದ್ದಾರೆ ಒಡೆಯ. ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟ್ ದಿನ ಶೋಧನೆ ಮಾಡೋದು? ಬೆಂಕಿ ಕೈಯಿಟ್ಟರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ. ಶೋಧನೆ ನಿಮ್ಮ ಮುಖಕ್ಕೆ ಮಂಗಳಾರತಿ ಅತ್ತ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಯಾರ ಕೊನೆ ಹಂತಕ್ಕೆ? ಬರ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ನಾ ಹೇಳಿದ್ನಲ್ಲ ಅವರಿಬ್ರು ಇವರೇ ಒಡೆಯ. ಇವ ಶೈಲಿಕ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ಕಾಲು. ಇದು ನಿಮ್ಮ ಕಾಲಲ್ಲ, ನಿಮ್ಮ ಎಕಡ. ಶಬ್ಬಾಷ್. ಇದು ಕೈಯಲ್ಲ, ಕಾಲೂ ಅಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳಿದುಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದು ಪರಾಮರಿಸಿದ್ದಾರೆ. ಕ್ರೀಡಾಂಗಕ್ಕಿರುವುದು ಒಂದೇ ಬಾಗಿಲು. ಬಾಗಿಲು ಹೊಡೆದ ಕಮಾನಿಗೆ ಕಿರುಗತ್ತಿ ಅಲಂಕಾರ, ಬಾಗಿಲು ಹೊಡೆದ ಕಮಾನಿಗೆ ಮೇಲೆ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತಂದ್ರೆ ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳುತ್ತೆ ಬೀಳುತ್ತೆ. ಇಡೀ ರಚನೆ ಒಂದು ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲು ಎಳೆದು ಬಿಟ್ರೆ ಮುಗೀತು. ಆದ್ರೆ ಒಳ್ಳೆ ರಾಕ್ಷಸ ಕಂಡ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಪಿಳ್ಳಂಗೋಬಿ ಕೃಷ್ಣ ಅದೇ ಬಾಗ್ಲಲ್ಲಿ ತಾನೆ ಬರ್ಬೇಕು, ಬೇರೆ ದಾರಿನೇ ಇಲ್ಲ ಅಂತೀರಿ. ನನ್ನ ತಲೆ ತಿಂತೀರಿ. ನಿಮ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆ ಏನ್ರಿ? ಇನ್ನು ಸುಮ್ನೆ ಇನ್ನೊಂದ್ ಬಾಗ್ಲು ಇಡಿ. ಇನ್ನೊಂದು ಬಾಗ್ಲ? ಎಲ್ರು ಬರೋ ಬಾಗ್ಲಲ್ಲಿ ನಾನು ಬರಕ್ಕಾಗುತ್ತಾ ಮತ್ತೆ? ಆದ್ರೆ ಒಡೆಯ ಬುರುಡೆ ಒಡೆಯ ಸರ್ಕೊಳೆಯ ಆಚೆ. ಏಯ್ ನೀನ್ ಬಾಯ್ ಕಡೆ. ಅಪ್ಪಣೆ ಆಗಬೇಕು ಅನ್ನದಾತ. ನಮ್ಮ ಪಟ್ಟದ ಆನೆ ಹೇಗಿದೆ? ಏನಾದ್ರ ಹೆಸರು? ಕುವಲಯ ಪೀಡ. ಕುವಲಯ ಪೀಡ. ಔಷಧ ಪತ್ತೆ ಎಲ್ಲವೂ ಮಾಡಿದೀನಿ. ಹಳದಿ ಬಣ್ಣ ಕಂಡರೆ ಸಾಕು, ಗೀ ಅಂತ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು ಮತ್ತೆ ಬೀಳ್ಬೇಕು. ಕೆಲ್ಸ ಆದ ಮೇಲೆ ಮದ್ದುಗುಂಡ ಹಾರಿಸಿ ಸುಟ್ಟು ಬಿಡಿ. ಅದು ಬೇರೆ ಏನಾದ್ರೂ ದಾಂಡ್ಲೆ ಮಾಡಿತ್ತು. ಮಕ್ಳು ಮರಿ ಇರ್ತಾವ ಪಾಪ ಅಲ್ವೇ ಮತ್ತೆ. ಹೊರಡಿ. ಸ್ವಲ್ಪ ಇರಿ. ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ ಕಂಬ ಕಂಬಕ್ಕೂ ಕಿವಿ. ಕಮಕ್ ಕಿಮಕ್ ಅಂದ್ರೆ ಇದು ಕೈಯಲ್ಲ, ಕಾಲು ಅಲ್ಲ, ಎಕ್ಕಡಾನೂ ಅಲ್ಲ, ಯಮಪಾಶ. ಭಲೇ ತಮಾಷೆ ಕಂಡ್ರಿ ನೀವು. ಮಂತ್ರಿ, ಇವರ ಮೇಲೊಂದು ಕಣ್ಣಿಡಿ. ರಾಜಕೀಯದಲ್ಲಿ ಯಾರನ್ನು ಯಾರೂ ನಂಬಬಾರದು. ನಿಮ್ಮನ್ನು ನೀವು ಕೂಡ. ಬನ್ನಿ ಕುಳಿತುಕೊಳ್ಳಿ. ಇರ್ಲಿ ಬುದ್ಧಿ. ಏನ್ರಿ ಮಂಡೇಲಿ ಕೊಂಚ ಮಾಂಸ ಇರ್ಬೇಕು. ನೀವ ಕೃಷ್ಣನ ನೋಡಿದ್ದೀರೇನ್ರಿ? ಏನಂದ್ರಿ ಒಡೆಯ? ನೀವು ಆ ಕೃಷ್ಣನ ನೋಡಿದ್ದೀರಾ? ನೋಡಿದ್ದೇನೆ ಒಡೆಯ. ನೋಡಿದ್ದೀರಿ, ಗೊತ್ತು. ಹೇಗಿದ್ದಾನ ಅವನು? ಹೀಗೆ ಇದ್ದಾನೆ ಗೊತ್ತು. ಯಾರ ಹಾಗಿದ್ದಾನೆ? ಇದ್ದಾನೆ ಒಡೆಯ. ನಿಮಗೆ ತಿಳಿಲಿಲ್ವಾ ಅಲ್ಲ? ಅವನು ದೇವಕಿಯಾಗೆ ಏನಾರು ಇದೆಯಾ? ಕಣ್ಣು, ಮೂಗು, ತುಟಿ, ಗದ್ದ ಇಲ್ಲ. ವಾಸುದೇವನ ತರ ಹೊಟ್ಟೆಲಿ ಹುಟ್ಟಿದ್ರೆ ಏನಾದ್ರೂ ಹೋಲಿಕೆ ಇರ್ಬೇಕಲ್ಲ. ಈ ಕೈ ನೋಡಿ, ಬೆರಳೆಲ್ಲ ನಮ್ಮ ಅಪ್ಪನ ತರನೇ, ಕೈ ಮಾತ್ರ ನಂದು. ವಾಸುಕಿ ದೇವಕಿ ತರ ಏನೂ ಹೋಲಿಕೆ ಕಾಣಲಿಲ್ಲ. ಆದರೆ ಈ ಕೈ ಮಾತ್ರ ಹೀಗೆ ಕಾಣ್ತು. ಎಲ್ಲ ಇವನ ಮಕ್ಕಳೇನಾದ್ರೂ ಸೋದರ ಮಾವನ ಹೋಲ್ತಾರೇನ್ರಿ?
ಧನ್ಯವಾದಗಳು.